ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನಿಯವರೇ ಏನಾದ್ರು ಬೇಕಾಗಿತ್ತಾ? ಏನಿಲ್ಲ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ ಅಂದ್ಕೊಂಡೆ. ಈಗಲಾ? ಯಾಕೆ? ನಂಗೆ ಮನೇಲೇ ಇದ್ದು ಬೋರ್ ಆಗ್ತಿದೆ. ಒಂದೇ ಕಡೆ ಓದ್ಕೊಂಡು ಸಾಕಾಯ್ತು. ನಮ್ಮ ಮನೇಲಿ ಆಗಿದ್ದಿದ್ರೆ ಹೊರಗಡೆ ಜಾಗ ಇತ್ತು, ಅಲ್ಲಿ ಓದ್ಕೋತಿದ್ದೆ. ಅಪ್ಪನ ರೂಮಲ್ಲಿ ಓದ್ಕೋತಿದ್ದೆ, ಅಣ್ಣನ ರೂಮಲ್ಲಿ ಓದ್ಕೋತಿದ್ದೆ, ಅಕ್ಕನ ರೂಮಲ್ಲಿ ಓದ್ಕೋತಿದ್ದೆ. ಆದರೆ ಇಲ್ಲಿ ಒಂದೇ ಕಡೆ ಬೇಜಾರಾಗ್ತಿದೆ ರೀ. ಅದಕ್ಕೆ ಇಲ್ಲಿ ಆಚೆ ಲಾನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋಣ ಅಂತ. ನೀವು ಮನೆ ಒಳಗಿದ್ದೀರಿ, ಓದೋಕ್ಕಾಗ್ತಾ ಇದೆ. ಹೊರಗಡೆ ಲಾನ್ಗೆ ಹೋದರೆ ಹಕ್ಕಿಗಳ ಶಬ್ದ, ಅವುಗಳ ಓಡಾಟ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ, ಓದೋಕ್ಕೆ ಕಷ್ಟ ಆಗಲ್ವಾ? ನಾನು ಓದ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮ ಜೊತೆ ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಾ ವಾಕ್ ಮಾಡಿದ್ರೆ ಸ್ವಲ್ಪ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ. ಪ್ಲೀಸ್ ರೀ. ಸಂಜೆ ಹೊತ್ತು ಲಾನಲ್ಲಿ ಓಡಾಡೋದು ಸರಿಯಲ್ಲ, ಸೊಳ್ಳೆಗಳಿರ್ತವೆ. ಈಗ ತಾನೇ ಹುಷಾರಾಗ್ತಾ ಇದ್ದೀರಿ, ಮತ್ತೆ ಸೊಳ್ಳೆ ಕಚ್ಚಿ ಏನಾದರೂ ಆದರೆ ಆಮೇಲೆ ಓದೋ ಕಷ್ಟ ಆಗಲ್ವಾ? ಒಂದು 10 ನಿಮಿಷ ಓಡಾಡ್ಕೊಂಡು ಬರೋಣ ಅಂದರೆ ಬೇಡ ಅಂತೀರಾ. ಸರಿ ಬಿಡಿ, ಮನೇಲೇ ಕೂತ್ಕೊಂಡು ಓದ್ತೀನಿ. ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಜಾನ್ವಿಯವರೇ. ಆದರೂ ಇಟ್ಸ್ ಫೈನ್, ನಿಮ್ಮ ಇಷ್ಟದ ಹಾಗೇನೆ ಸ್ವಲ್ಪ ಹೊತ್ತು ಹೋಗ್ಬರೋಣ ಬನ್ನಿ. ಯಾಕೆ, ಏನಾಯ್ತು? ಅದು ನಾಯಿ ಹೊರಗಡೆನೇ ಇದೆ, ಕಟ್ಟು ಇಲ್ಲ. ನಿಮಗೆ ಮೊದಲೇ ನಾಯಿ ಕಂಡ್ರೆ ಭಯ, ಅದು ಬೊಳಕ್ಕೆ ಶುರು ಮಾಡಿಬಿಡುತ್ತೆ. ನಾನು ಕಟ್ಬಿಟ್ಟು ಬರ್ತೀನಿ. ಅಯ್ಯೋ, ನಾನು ನಾಯಿ ಇರೋ ವಿಷಯ ಮರ್ತೇ ಬಿಟ್ಟಿದ್ದೆ. ಸರಿ ಬಿಡಿ, ಬೇಡ, ನಾನು ಮನೇಲೇ ಓದ್ಕೋತೀನಿ. ನೀವು ಓದ್ಕೋತಾ ಇರಿ, ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.